ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನು ಪ್ರವಾದನೆಯ ಗ್ರಂಥ 27ನೇ ಅಧ್ಯಾಯ 3ನೇ ವಚನದಲ್ಲಿ, ಯೆಹೋವನಾದ ನಾನು ತೋಟಗಾರನು, ಕ್ಷಣ ಕ್ಷಣವೂ ನೀರು ಒಯ್ಯುತ್ತಿದ್ದೇನೆ, ಯಾರು ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ. ರೌದ್ರವು ನನ್ನಲ್ಲಿಲ್ಲ, ಮುಳ್ಳುಗಿಳ್ಳು ನನಗೆ ಎದುರು ಬಿದ್ದರೂ ಎಷ್ಟೋ ಒಳ್ಳೆಯದು. ಅವುಗಳಿಗೆ ವಿರುದ್ಧವಾಗಿ ಯುದ್ಧಕ್ಕೆ ನಡೆದು ಹೋಗಿ ಒಟ್ಟಿಗೆ ಸುಟ್ಟು ಬಿಡುವೆನು. ಆಮೆನ್. ಹೌದು ಪ್ರಿಯ ಸಹೋದರರೇ, ನಮ್ಮ ಜೀವನವೇ ಒಂದು ತೋಟ ಇದ್ದ ಹಾಗೆ ಆ ಜೀವನವೆಂಬ ತೋಟದಲ್ಲಿ ನಾವು ಸಸಿಗಳಾಗಿದ್ದೇವೆ. ಅದಕ್ಕೋಸ್ಕರ ಯೆಹೋವನು ಹೀಗನ್ನುತ್ತಿದ್ದಾನೆ, ಯೆಹೋವನಾದ ನಾನೇ ತೋಟಗಾರನು, ಕ್ಷಣ ಕ್ಷಣವೂ ನೀರು ಒಯ್ಯುತ್ತಿದ್ದೇನೆ, ಯಾರು ಮುಟ್ಟದ ಹಾಗೆ ಕಾಯುತ್ತೇನೆ. ಆಮೆನ್. ಪ್ರಿಯರೇ, ನಿಮ್ಮ ಜೀವನವೆಂಬ ತೋಟದಲ್ಲಿ ಸಹಿಸಿಕೊಳ್ಳಲಾಗದ ಸಂಕಟ ಬರಬಹುದು. ನಿಮ್ಮ ಮನಸ್ಸಿಗೆ ವಾಸಿಯಾಗದಂತ ಬಾಧೆಗಳು, ನಿಮ್ಮ ಹೃದಯಕ್ಕೆ ಮುಳ್ಳುಗಳು ಚುಚ್ಚುವ ಹಾಗೆ ಚುಚ್ಚಬಹುದು. ಆದರೆ ಕರ್ತನು ನಿನಗೆ ಈ ದಿನವು ಹೇಳುವುದೇನೆಂದರೆ, ರೌದ್ರವು ನನ್ನಲ್ಲಿಲ್ಲ, ಮುಳ್ಳುಗಿಳ್ಳು ನನಗೆ ಎದುರು ಬಿದ್ದರೆ ಎಷ್ಟೋ ಒಳ್ಳೆಯದು. ಅವುಗಳಿಗೆ ವಿರುದ್ಧವಾಗಿ ಯುದ್ಧಕ್ಕೆ ನಡೆದು ಹೋಗಿ ಒಟ್ಟಿಗೆ ಸುಟ್ಟು ಬಿಡುವೆನು. ಆಮೆನ್. ಹೌದು ಪ್ರಿಯ ಸಹೋದರರೇ, ನಮ್ಮ ಜೀವನದಲ್ಲಿ ಅನೇಕ ಸಂಕಟಗಳು, ಹಿಂಸೆಗಳು, ಬಾಧೆಗಳು, ಕಣ್ಣೀರು ಬಂದರೂ ಅವನ್ನೆಲ್ಲ ಈ ದಿನವು ಯೆಹೋವನು ಒಟ್ಟಿಗೆ ಸುಡುವವನಾಗಿದ್ದಾನೆ. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.